ತುಮಕೂರಿನಲ್ಲಿ ಎಸ್ಐಆರ್ ವಿಚಾರವಾಗಿ ಜೋರಾಯಿತು ವಾಕ್ಸಮರ. ಶಾಸಕ ಜ್ಯೋತಿ ಗಣೇಶ್ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು. ತುಮಕೂರು ನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಚಾರ ಇದೀಗ ರಾಜಕೀಯ ವಾಕ್ಸಮರಕ್ಕೆ ತಿರುಗಿದೆ. ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ವಿವಾದದ ಕಿಚ್ಚು ಹೆಚ್ಚಾಗಿದೆ. ಕಳೆದ ವಾರ ಎಸ್ಐಆರ್ ಪ್ರಕ್ರಿಯೆಗೆ ತೆರಳುತ್ತಿದ್ದ ವಿಎ ಭುವನ ಅಪಘಾತದಲ್ಲಿ ಸಾವನ್ನಪ್ಪಿದ ಬೆನ್ನಲ್ಲೇ ಕಂದಾಯ ಇಲಾಖೆ ನೌಕರರು ಸಿಡಿದಿದ್ರು. 2 ದಿನಗಳ ಕಾಲ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ನಮಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ, ನಮಗೆ ಒತ್ತಡ ಆಗ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಮಾನ್ಯ ಡಿಸಿಎಂ ಪರಂ ಅವರ ಮನವೊಲಿಕೆ ಬಳಿಕ ಕಂದಾಯ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ರು. ಇದೀಗ ತುಮಕೂರು ನಗರದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ಮಾಡದೆ ಮಸೀದಿ ಹಾಗೂ ಶಾದಿ ಮಹಲ್, ಚರ್ಚ್ ಹಾಗೂ ಮೈದಾನಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಿದೆ ಎಂದು ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಬಿಎಲ್ಒಗಳ ಬದಲು ವಾಟರ್ ಮ್ಯಾನ್ ಹಾಗೂ ಲೈನ್ ಮ್ಯಾನ್ಗಳಿಂದ ಎನ್ಯುಮಿನೇಷನ್ ಫಾರ್ಮ್ಗಳನ್ನು ಹಂಚಲಾಗ್ತಿದೆಯೆಂದು ಗಂಭೀರ ಆರೋಪ ಮಾಡಿದ್ದು, ಈ ಬಗ್ಗೆ ಚುನಾವಣಾ ಆಯೋಗ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇವತ್ತು ಸಾಕಷ್ಟು ಕಡೆ ಅಧ್ವಾನ ಆಗ್ತಾ ಇದೆ. ಇವತ್ತು ನಗರದಲ್ಲೂ ಕೂಡ ಸಾಕಷ್ಟು ವಾರ್ಡ್ಗಳಲ್ಲಿ ಇವತ್ತು ಏನು ಮನ್ಮನೆಗೆ ಹೋಗೋದು ಬಿಟ್ಟು ಈ ಬಿಎಲ್ಒಗಳು ಅವ್ರು ಹೇಳ್ದ ಹಾಗೆ ಕೆಲವು ಮಸೀದಿಗಳಲ್ಲಿ, ಕೆಲವು ಶಾದಿ ಮಾಲ್ಗಳಲ್ಲಿ ಮತ್ತು ಮೈದಾನಗಳಲ್ಲಿ ಕೂರಿಸ್ಕೊಂಡು ಮಾಡ್ತಿರೋದಂದ್ರೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ನಾನು ನಿಮ್ಮ ಮುಂದೆ ಬಂದು ಇವಾಗ ಹೇಳ್ತಾ ಇದ್ದೆ ಅಫಿಷಿಯಲ್ ಆಗಿ, ಬಟ್ ಆಲ್ರೆಡಿ ನಾವು ಕಾನೂನಾತ್ಮಕವಾಗಿ ಅಫಿಷಿಯಲ್ ಆಗಿ ವಿ ಹ್ಯಾವ್ ಲಾಟ್ ದಿ ಕಂಪ್ಲೇಂಟ್ ವಿತ್ ನಮ್ಮ ನಗರ ಪಾಲಿಕೆ ಕಮಿಷನರ್ ಇದ್ದಾರೆ ಶುಭಾ ಅವರು, ಮತ್ತು ತುಮಕೂರು ಇನ್ಚಾರ್ಜ್ ಇರುವಂಥ ಮನು ಅಂತ DC ರೆವಿನ್ಯೂ ಕಾರ್ಪೊರೇಷನಲ್ಲಿ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ರಿಟರ್ನಲ್ಲೂ ಕೂಡ ಆಲ್ರೆಡಿ ನಮ್ಮ BLA ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಇವರು ವಾಲ್ ಮೆನ್ನು ಲೈನ್ ಮೆನ್ಗಳನ್ನ ಇಟ್ಕೊಂಡು ಎಲ್ಲೆಲ್ಲ ಬೇಕಾಬಿಟ್ಟು ಪಾಂಪ್ಲೆಟ್ಗಳ ಥರ ಹಂಚಿಸ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಇವರು ತುಮಕೂರು ನಗರದಲ್ಲಿ ಈ ರೀತಿ ಏನಾರು ಅಧ್ವಾನ ಮಾಡೋಕ್ಕೆ ಹೋದರೆ ನಾವು ಕೂಡ ಈಗ ಆಲ್ರೆಡಿ ಲೆಟರ್ DCಗೂ ಕೂಡ ಬರೆದಿದ್ದೀವಿ ಮತ್ತು ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಬರ್ತೀವಿ. ಇದು ಮಾಡೋಂಥ ಉದ್ದೇಶ ಏನು ಅಂತ ಈಗ ಸುರೇಶ್ ಗೌಡ್ರು ಹೇಳಿದ್ರು, ವೋಟರ್ ಲಿಸ್ಟ್ ಕ್ಲೀನ್ ಆಗಬೇಕು, ಭಾರತೀಯ ಪ್ರಜೆ, ಅವನು ಯಾವುದೇ ಧರ್ಮದವನಿರಲಿ ಅವನು ಭಾರತೀಯ ಪ್ರಜೆ ಆಗಿರಬೇಕು ಮತ್ತು 1 ವೋಟ್ ಮಾತ್ರ ಹಾಕಬೇಕು. ಇವೆರಡೇ ಮುಖ್ಯ ಉದ್ದೇಶ. ಇದು ಕೆಲವ್ರದ್ದು 5-5 ವೋಟ್ ಇದ್ದಾವೆ, ಉದ್ದೇಶಪೂರ್ವಕವಾಗಿ ಕೆಲವು ಮಾಡಿಸ್ಕೊಂಡವ್ರೆ, ಕೆಲವ್ರು ಗೊತ್ತಿಲ್ಲದಂಗೆ 2-2, 3-3 ಕಡೆ ಇದೆ. ಮತ್ತು ಬೇರೆ ದೇಶದ ನ್ಯಾಷನಲ್ಸ್ ಏನು ಬಾಂಗ್ಲಾದೇಶದವರು ಸಾಕಷ್ಟು ನನ್ನ ಲೆಕ್ಕ 2-3 ಕೋಟಿ ಮೇಲೆ ಇದೆ ಅಂತ ಒಂದು ಅಂದಾಜು ಹೇಳ್ತಾರೆ. ಆಧಾರ್ ಕಾರ್ಡ್ಗಳು ಹೆಂಗೋ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರುಗಳ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಹಕ್ಕು ಕೊಡಬಾರ್ದು. ಮುಂದೆ ಅವರಿಗೆ ಕಾನೂನು ದೊಡ್ಡ ಪ್ರಾಬ್ಲಮ್ ಆಗ್ತದೆ, ನಮಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ. ಇನ್ನು ಶಾಸಕ ಜ್ಯೋತಿ ಗಣೇಶ್ ಅವರ ಆರೋಪವನ್ನ ಕಾಂಗ್ರೆಸ್ ಅಲ್ಲಗಳೆದಿದೆ. ಜ್ಯೋತಿ ಗಣೇಶ್ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್, ಯಾವುದೇ ಮಸೀದಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿಲ್ಲ. ಶಾಸಕ ಜ್ಯೋತಿ ಗಣೇಶ್ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ಜನರಲ್ಲಿ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಎಂದು ತಿರುಗೇಟು ನೀಡಿದ್ರು. ಅದೆಲ್ಲ 100% ಸುಳ್ಳು. ಇದು ಅಪವಾದಗಳು. ಕಾಂಗ್ರೆಸ್ನವರು ಯಾವ ಮತಪೆಟ್ಟಿಗೆಗಳನ್ನು ಸುಟ್ಟಾಕಿಲ್ಲ ಸ್ವಾಮಿ. ವೆಸ್ಟ್ ಬೆಂಗಾಲ್ ಸುಟ್ಟಾಕ್ದಂಗೆ ಯಾರು ಸುಟ್ಟಾಕಿಲ್ಲ. 6.5 ಕೋಟಿ ಮತದಾರನ ಹೆಸರುಗಳನ್ನು ನೀವು ಮತವಂಚಿತರನ್ನಾಗಿ ಮಾಡಿದ್ದೀರಾ, ಜನಗಳಲ್ಲಿ ಭೀತಿ ಎಬ್ಸಿದ್ದೀರಾ. ಆದ್ದರಿಂದ ಜನರು ನನ್ನ ಹೆಸರು ಎಲ್ಲಿ ಪಟ್ಟಿಯಿಂದ ಹೊರ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಸಹಾಯಕ್ಕೆ ಹೋಗ್ತಾ ಇದ್ದಾರೆ. ಮಾಡಿ ಫೆಲಿಸ್ಟೇಷನ್ ಸೆಂಟರ್ಸ್ನ ನೀವು ಮಾಡ್ತಾ ಇರೋ ವೋಟರ್ ಲಿಸ್ಟ್ ತುಂಬಿಕೊಡೋದಕ್ಕೆ ಒಂದೊಂದು ವಾರ್ಡಲ್ಲಿ ಒಬ್ಬರಿಗೆ ಮಾಡ್ತೀರಾ ಅಂತ ಹೇಳ್ತೀರಾ. ಅಲ್ಲಿ ಸಿಬ್ಬಂದಿ ಇರಲ್ಲ. ಸಂಘ ಸಂಸ್ಥೆಗಳು ನೀವೇ ಹೇಳಿದಿರ, ಸಂಘ ಸಂಸ್ಥೆಗಳು ಸಹಾಯ ಮಾಡಿ ಅಂತ ಹೇಳಿ. ಅಂತಹ ಸಂಘ ಸಂಸ್ಥೆಗಳವರು, ಜಮಾತ್ನವರು, ಮಸೀದಿ ಅಂದರೆ ಅದಕ್ಕೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ, ವಕ್ಫ್ ಬೋರ್ಡಲ್ಲಿ ನೋಂದಣಿ ಆಗಿರ್ತದೆ. ಅಂಥವ್ರು ಏನು ಮಸೀದಿಯಲ್ಲಿ ಕುಂಡಿಸಿ ಏನು BLO ಕುಂಡಿಸ್ಬಿಟ್ಟು ಬಲವಂತಾಗಿ ಯಾರಾದ್ರೂ ಬರ್ಸಿದ್ರೆ ಯಾವ್ದಾದ್ರು BLO ಒಂದು ಕಡೆಯಿಂದ ಹೇಳಿಸಿ. ನೀವಲ್ಲ ಅರ್ಜಿ ತುಂಬ್ತಾ ಇರೋದು, ನೀವಲ್ಲ SIR ಮಾಡ್ತಾ ಇರೋದು, ನೀವು ಅಪವಾದ ಮಾಡ್ತಾ ಇರಲ್ಲ, ನೀವಲ್ಲ ತುಂಬ್ತಾ ಇರೋದು ಸ್ವಾಮಿ. ನೀವು ಸರ್ಕಾರ BLOಗಳನ್ನು ನೇಮಿಸಿದೆ. ಆ BLOಗಳ ಕಡೆಯಿಂದ ನೀವು ಹೇಳಿಸಿ, ಯಾರಿಗೆ ಕಾನೂನು ಬಾಹಿರವಾಗಿ ಬೇರೆ ದೇಶದವ್ರನ್ನ ಇವ್ರು ತುಂಬಿಸ್ಬಿಡ್ತಾರಂತ ಒಂದು ಉದಾಹರಣೆನ ತೋರಿಸಿ. ಅದಕ್ಕೆ ನಾನು ನಿಮಗೆ ಸವಾಲಾಗ್ತೀನಿ. ಇನ್ನು ತುಮಕೂರಿನಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ವಿವಾದದ ಬಗ್ಗೆ ಡಿಸಿಎಂ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ BLO ಚುನಾವಣಾ ಆಯೋಗದ ನಿಯಮ ಉಲ್ಲಂಘಿಸಿ ಕೆಲಸ ಮಾಡಿದ್ದರೆ ಅವರ ವಿರುದ್ಧ ಚುನಾವಣಾ ಆಯೋಗವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಚುನಾವಣಾ ಆಯೋಗ ಎಕ್ಸಾಮಿನ್ ಮಾಡಲಿ, ಏನು ದೂರು ಕೊಟ್ಟಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಲಿ. ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ಪಾತ್ರನೂ ಇಲ್ಲ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ. ಅದನ್ನು BLOಗಳು ವಿಚಾರ ಮಾಡಲಿ. ಯಾವ BLO ಅದಕ್ಕೆ ಅಲೋ ಮಾಡಿದ್ದಾರೆ ಅವ್ರ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಎಲೆಕ್ಷನ್
ಒಟ್ಟಾರೆ ತುಮಕೂರಿನಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರ ಮತ್ತಷ್ಟು ಜೋರಾಗಿದೆ. ಈಗಾಗಲೇ ತುಮಕೂರಿನಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳೊಂದಿಗೆ ಸಭೆಯೂ ಕೂಡ ನಡೆದಿದ್ದು, ಇದೀಗ ಬಿಜೆಪಿಯವರ ಆರೋಪದ ಬಗ್ಗೆ ಚುನಾವಣಾ ಆಯೋಗ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.